ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಇವತ್ತು ಸೋಮವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಾನು ಎಲ್ಲೋ ಹೋಗಬೇಕು. ಎಲ್ಲಿ ಅಂತಂದರೆ ನನಗೆ ಪಾಟ್ ಟ್ರೈನಿಂಗ್ ಹೇಳ್ಕೊಡೋದಕ್ಕೋಸ್ಕರ ಸರ್ ಒಬ್ಬರು ಬರ್ತಿದ್ದಾರೆ. ಅದು 20 ಜನ ಸೆಲೆಕ್ಟ್ ಆಗಿದ್ದೀವಿ. 20 ಜನನೂ ಒಂದು ಹತ್ರ ಸೇರಬೇಕು. ನಮ್ಮ ರಿಲೇಷನ್ ಮನೆ ಹತ್ರ ಸೇರ್ತಾ ಇದ್ದೀವಿ ಎಲ್ಲರೂ. ಈಗ ನಾನು ಅಲ್ಲಿ ಓಡ್ತಾ ಇದ್ದೀನಿ. ಸರ್ರು ಮೇಡಮ್ ಬರೋಕ್ಕೂ ಮುಂಚೆನೇ ನಾನು ಎಲ್ಲ ಅಲ್ಲಿ ಚೇರೆಲ್ಲ ಹಾಕಿ ದೀಪ ಹಚ್ಚೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗ್ರಾಮೋದ್ಯೋಗ ವಿಕಾಸ ಯೋಜನೆಯ MBI ವರ್ಟಿಕಲ್ ಅಡಿಯಲ್ಲಿ ಚಿತ್ರ ಕುಂಬಾರಿಕಾ ತರಬೇತಿ ಕಾರ್ಯಕ್ರಮ ಖಾದಿ ಇಂಡಿಯಾ. ಇದು ಚಕ್ರಕ್ಕೆಲ್ಲ ಪೂಜೆ ಮಾಡೋಕ್ಕೋಸ್ಕರ ಹೂವೆಲ್ಲ ಹಾಕಿಟ್ಕೊಂಡೆ. ಸರ್ ಬಂದು ಫಸ್ಟು ಪೂಜೆ ಮಾಡಿಬಿಟ್ರಮ್ಮ, ಆಮೇಲೆ ದೀಪ ಹಚ್ಚೋಣ ಅಂತ ಹೇಳಿದ್ರು. ಸರಿ ಅಂತೇಳಿ ಫಸ್ಟು ಚಕ್ರಕ್ಕೆ ಪೂಜೆ ಮಾಡಿದ್ವಿ. ಚಕ್ರಗೆಲ್ಲ ಪೂಜೆ ಮಾಡಿ ಇದ್ದ ಮಕ್ಕಳೆಲ್ಲ ಪೂಜೆ ಮಾಡಿ ಕಾಯಿ ಹೊಡ್ಕೊಂಬರೋಕ್ಕೆ ನಮ್ಮ ರಿಲೇಷನ್ ಅವರೇ ಹೋದರು. ಇಷ್ಟು ಜನ ಟ್ರೈನಿಂಗ್ ಬಂದಿರೋ ಹೆಣ್ಮಕ್ಳು ಅಲ್ಲಿರೋರೆಲ್ಲ 9 ಜನ ಇದ್ದೀವಿ. ಹೆಣ್ಮಕ್ಳು, ಗಂಡು ಮಕ್ಕಳು 11 ಜನ ಇದ್ದೀವಿ. ಒಟ್ಟು 20 ಜನ. ಇಲ್ಲೇ ಇವರೆಲ್ಲ ಒಂದೇ ಊರವರೇ. ಕುಂಬಾರಿಕೆ ಅನ್ನೋದು ನಶಿಸಿ ಹೋಗ್ತಾ ಇದೆ ಅಂತೇಳಿ ಮನೇಲಿ ಕೆಲ್ಸಕ್ಕೆ ಹೋಗದೆ ಮನೇಲಿ ಇರ್ತವ್ರಲ್ಲ ಅಂಥವ್ರಿಗೆಲ್ಲ ಈ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಹಳ್ಳಿಯಲ್ಲೆಲ್ಲ ಹುಡುಕಿ ಇದು ಟ್ರೈನಿಂಗ್ ಕೊಡಲೇಬೇಕು ಅಂತೇಳಿ ಟ್ರೈನಿಂಗ್ ಕೊಡ್ತಿದ್ದಾರೆ. ಇದು ತುಂಬ ಹೆಲ್ಪ್ ಆಗ್ತಿದೆ ಜನಕ್ಕೆ. ಯಾವುದಾದ್ರೂ ಸರಿ, ಮಣ್ಣಲ್ಲಿ ಏನಾದರೂ ಒಂದು ಮಾಡಿ ನೀವು ಮನೇಲಿ ಕುತ್ಕೊಳ್ಳೋ ಬದಲು ನಿಮ್ಮ ಮಕ್ಳಿಗೆ ಯೂಸ್ ಆಗುತ್ತೆ ಅಂಥೇಳಿ ಅದು ಒಂದೊಂದು ಹಳ್ಳಿಯಲ್ಲೂ ಹುಡುಕಿ ಅವರು ಟ್ರೈನಿಂಗ್ ಕೊಡ್ತಿದ್ದಾರೆ. ತುಂಬ ಹೆಲ್ಪ್ ಆಗ್ತಿದೆ ಜನಕ್ಕೆ. ಈಗ ಮರಾಠಿ ಸರ್ ಅಂತೇಳಿ ಇವರು ದೀಪ ಎಲ್ಲ ಹಚ್ತಾ ಇದ್ದಾರೆ. ಮತ್ತು ಇನ್ನು ಇರೋ ದೀಪ ಎಲ್ಲ ಹಚ್ಚಿ ಬನ್ನಿ ಅಂತೇಳಿ ಸರ್ರೇನೆ ಹೆಣ್ಮಕ್ಳನ್ನೆಲ್ಲ ಕರೆದ್ರು. ಎಲ್ಲ ಹೆಣ್ಮಕ್ಳು ಬಂದು ದೀಪ ಹಚ್ಚೋದಕ್ಕೋಸ್ಕರ ನಿಂತ್ಕೊಂಡ್ರು. ದೀಪ ಹಚ್ಚಿದಾಯಿತು. ಅವ್ರ ಬಗ್ಗೆ ಎಲ್ಲ ನಮ್ಮ ರಿಲೇಷನ್ ಅವ್ರು ತಿಳಿಸಿದ್ರು. ಇವ್ರು ಒಬ್ಬೊಬ್ಬರೇ ಹೆಸರಿಟ್ಟು ಕರೆದು ಏನು ಓದ್ತಾ ಇದೆ, ಏನು ಮಾಡ್ತೀಯ ಅಂತೆಲ್ಲ ಕೇಳಿದ್ರು. ಈಗ ನೋಡ್ತಿರೋರೆಲ್ಲರೂ ಟ್ರೈನಿಂಗ್ ಬಂದಿರೋರೆ. ಇವ್ರು ಮರಾಠಿ ಸರ್ ಅವರು ಕುಂಬಾರಿಕೆ ಬಗ್ಗೆ ಎಲ್ಲ ತಿಳಿಸಿದ್ರು ನಮಗೆ. ಈಗ ಚಕ್ರದ ಮೇಲೆ ಮಣ್ಣು ಹಾಕ್ತಾ ಇರೋರು ನಮ್ಮ ಟ್ರೈನಿಂಗ್ ಸರು. ಇವರು ನಮ್ಮ ರಿಲೇಷನ್ನೇ, ಅಂದರೆ ಇಲ್ಲೇ ಪಕ್ಕದ ಊರವರೇ. ರಿಲೇಷನ್ ಅಂದರೆ ಒಂದ್ಸಲಿ ನೋಡಿದ್ವಿ ನಾವು, ಇವ್ರ ಪರಿಚಯ ಇತ್ತು. ಇವರೇ ಸರಾಗಿ ಬರ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಹಾರೋಹಳ್ಳಿ ಕಡೆಯವರು. ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಅಂತ ಹೇಳೋರು. ಇಲ್ಲಿ ನಾವು ಒಬ್ಬೊಬ್ಬರಿಗೆ ಸರ್ದು ಮನೆ ದೂರ ಆದರೆ ನಾವೇ ಮನೆ ನೋಡಿ 10 ದಿವಸ ನಾವೇ ನೋಡ್ಕೊಬೇಕಾಯಿತು. ಇವರೇನಾಗಿಲ್ಲ, ನಾವು ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂತ ಹೇಳಿದ್ರು ಇವರು. ಮಣ್ಣು ಯಾವ ರೀತಿ ಹಾಕಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ, ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ಎಲ್ಲ ತಿಳಿಸಿದ್ರು. ಇವರು ಎಲ್ಲ ಥರ ಡಿಸೈನ್ದು ಎಲ್ಲ ಮಾಡ್ತಾರೆ. ಈಗ ಮ್ಯಾಜಿಕ್ ದೀಪ ಮಾಡ್ತಾಯಿದ್ದಾರೆ. ನಮಗೆ ಮಣ್ಣು ಮತ್ತು ಚಕ್ರ ತೀರ್ಸೋದಕ್ಕೆ ಕೋಲು ಕೊಟ್ಟಿದ್ದು ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ನಮಗೆ ಮಣ್ಣು ಕೊಟ್ಟಿದ್ದಾರೆ, ವಿಷ್ಣು ಚಕ್ರ ಕೊಟ್ಟಿದ್ದಾರೆ, ಈಶ್ವರ ನಮಗೆ ಅದು ಚಕ್ರ ತೀರ್ಸೋದಕ್ಕೆ ಕೋಲು ಕೊಟ್ಟಿರೋದು. ಇದು ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ನಮಗೆ ಕೊಟ್ಟಿರೋದು 3 ದೇವರು ನಮಗೆ ಕುಂಬಾರಿಕೆ ಅನ್ನೋದನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿರೋದು ಆ ಸರ್ರೇನೆ. ನಮಗೆ ಗೊತ್ತಿರಲಿಲ್ಲ ಇವೆಲ್ಲ. ಈಗ ನನಗೆ ಗೊತ್ತಾಯಿತು, ಅಲ್ಲಿ ಬಂದಮೇಲೆ ಎಲ್ಲ ಹೇಳಿದ್ದು. ಬ್ರಹ್ಮ, ವಿಷ್ಣು, ಮಹೇಶ್ವರನೇ ನಮಗೆ ಕುಂಬಾರಿಕೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದು ಅಂತ ಹೇಳಿದ್ರು. ಅಲ್ಲಿಂದ ಬಂದು ಮನೆಗೆ ಬಂದೆ. ಬರೋ ಅಷ್ಟೊತ್ತಿಗೆ ಹೋಲ್ಸೇಲವ್ರು ಬಂದಿದ್ದರು ಇಬ್ಬರು. ಅವ್ರಿಗೆ ಮಡಿಕೆ ಎಲ್ಲ ತುಂಬಬೇಕಾಗಿತ್ತು. ಪಾಪ ನಮ್ಮ ಅತ್ತೆ ಒಬ್ಬರೇ ಎಲ್ಲ ಎತ್ತಿಟ್ಟಿದ್ರು. ನಾನು ಬಂದು ಎಲ್ಲ ಲೆಕ್ಕ ಹಾಕಿ ನಾನು ಮತ್ತು ನಮ್ಮ ವಾರ್ಗೀತಿ ಆಮೇಲೆ ನಮ್ಮ ಮನೆಯವರು ಎಲ್ಲ ಲೋಡ್ ಮಾಡಿದ್ವಿ. ನಮ್ಮ ಅತ್ತೆ ಇನ್ನೊಬ್ಬರು ಯಾರೋ ಹೋಲ್ಸೇಲ್ಗೆ ಹೇಳಿದ್ದಾರೆ ಅಂತ ಎಲ್ಲ ತೆಗೆದು ಎಲ್ಲ ಜೋಡಿಸ್ತಿದ್ದಾರೆ. ಎಲ್ಲ ಲೋಡ್ ಮಾಡಿದಾಗಿತ್ತು. ಇನ್ನೊಂದು ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ರು ಇನ್ನೊಬ್ಬರು. ಅಲ್ಲಿಂದ ಬಂದರೆ ಅವಾಗೆ ಬೇರೆ ಸುಡಬೇಕಾಗಿತ್ತು. ಅದೂ ನಮ್ಮ ಮಾವ ಒಬ್ಬರೇ ಸುಟ್ಟಿದ್ದಾರೆ. ಅವಾಗೆ ನೋಡಿ, ನಾವಾಗೆ ಸುಟ್ಟು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದಾರೆ ನಮ್ಮ ಮಾವ. ಅವಾಗೆಲ್ಲ ಸುಟ್ಬಿಟ್ಟಿದ್ದಾರೆ. ಫುಲ್ಲು ರಿಸ್ಕ್ ಆಗ್ಬಿಟ್ಟಿತ್ತು ಅವತ್ತು ನಮ್ಮ ಅತ್ತೆ ನಮ್ಮ ಮಾವನಿಗೆ. ಅವರಿಬ್ಬರೇ ಮಾಡ್ಕೊಂಡಿರೋಕ್ಕೋಸ್ಕರ.
ಹೀಗೆ ನೋಡಿ ಈಗ ನೋಡ್ತಿರೋ ಗಿಡ ಇದು ನಮ್ಮ ಮನೆಗೆ ಬಂದಿರೋ ಹೊಸ ಗಿಡಗಳು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್.